Hello children, good morning. Welcome to Mahila Samaja online classes. Class 3rd, subject EVS Science. Topic Our Feathered Friends. Children, in this lesson we learn about our feathered friends, that are birds. Only 3 groups of animals like birds, insects and bats have ability to fly. They are able to flap their wings and lift their bodies up and through the air. See children, a group of animals, among them birds, insects and bats. They have the ability to fly. You know that birds, insects and bats, they fly. All the other animals don't fly. They are able to flap their wings. ಫ್ಲ್ಯಾಪ್ ಅಂತಂದರೆ ಏನು? ಮೂವ್ ಅಪ್ ಆರ್ ಡೌನ್ ಅಥವಾ ಸೈಡ್ ಬೈ ಸೈಡ್ ಮೂವ್ ಆಗೋದಕ್ಕೆ ಅದನ್ನು ಏನಂತ ಕರಿತೀವಿ ಅಂದರೆ ಫ್ಲ್ಯಾಪ್ ಅಂತ. ಆ್ಯಂಡ್ ಲಿಫ್ಟ್ ದಿಯರ್ ಬಾಡೀಸ್ ಅಪ್ ಆ್ಯಂಡ್ ಥ್ರೂ ದ ಏರ್. ದೇ ಲಿಫ್ಟ್ ದಿಯರ್ ಬಾಡೀಸ್ ಅಪ್ ಇನ್ ದ ಏರ್ ಆರ್ ಥ್ರೂ ದ ಏರ್. A bird's whole body is specially designed for flight. See here children, in the picture you can see the bird's body is designed for flight. Flight andre eno? Flying. To fly, birds need a lighter and more powerful body than other animals of same size that only walk or swim. Nodi, birds ಮತ್ತು animals, they have different types of bodies to fly. ಸೊ ಫ್ಲೈ ಮಾಡ್ತಲ್ವ ಬರ್ಡ್ಸ್. ಸೊ ಅದಕ್ಕೆ ಏನಾಗಿದೆ ಅಂದರೆ ಅವ್ರ ಬರ್ಡ್ಸ್ ಬಾಡಿ ಏನಾಗಿರುತ್ತೆ, ಲೈಟರ್ ಆ್ಯಂಡ್ ಮೋರ್ ಪವರ್ಫುಲ್. ಲೈಟಾಗೂ ಇರುತ್ತೆ ಮತ್ತು ಪವರ್ಫುಲ್ಲಾಗೂ ಇರುತ್ತೆ ದೆನ್ ಅದರ್ ಆ್ಯನಿಮಲ್ಸ್ ವಿಚ್ ವಾಕ್ ಆ್ಯಂಡ್ ಸ್ವಿಮ್. ಸೊ ಬೇರೆ ಆ್ಯನಿಮಲ್ಸ್ ಲೈಕ್ tigers, elephants, they all walk and swim. But birds, they fly in the air. So due to this, they have a lighter and more powerful body. Light agu irutte, powerful agu irutte. Birds have bones that are partly hollow to reduce weight. See nodi, birds ಅಲ್ಲಿ ಏನಿರುತ್ತೆ, ಬೋನ್ಸ್ ಏನಾಗಿದೆ, ಪಾರ್ಟ್ಲಿ ಹಾಲೋ, ಸಮ್ ಪಾರ್ಟ್ ಹಾಲೋ ಆಗಿರುತ್ತೆ. ಹಾಲೋ ಅಂತಂದರೆ ಹೋಲ್ ಅಥವಾ ಎಂಟಿ ಸ್ಪೇಸ್ ಇರುತ್ತೆ. ಸೊ ತುಂಬ ವೆಯ್ಟ್ನ ರಿಡ್ಯೂಸ್ ಮಾಡೋದಕ್ಕೆ ಒಳಗಡೆ ಎಂಟಿ ಆಗಿರುತ್ತೆ. ಆ್ಯಂಡ್ ಬರ್ಡ್ಸ್ ಆಲ್ಸೋ ಹ್ಯಾವ್ ಸ್ಟ್ರಾಂಗ್ ಫ್ಲೈಟ್ ಮಸಲ್ಸ್. ಫ್ಲೈಟ್ ಅಂದರೆ ಏನಿಲ್ಲಿ, ಫ್ಲೈಯಿಂಗ್ ಮಸಲ್ಸ್, ಸ್ಟ್ರಾಂಗ್ ಆಗಿರೋ ಫ್ಲೈಯಿಂಗ್ ಮಸಲ್ಸು ಇರುತ್ತೆ. ಆ್ಯಂಡ್ ವೆಲ್ ಫಾರ್ಮ್ಡ್ ವಿಂಗ್ಸ್. ದೇ ಆಲ್ಸೋ ಹ್ಯಾವ್ ವಿಂಗ್ಸ್. ಯು ನೋ ದ್ಯಾಟ್ ವಿಂಗ್ಸ್ ಹೆಲ್ಪ್ ದ ಬರ್ಡ್ಸ್ ಟು ಫ್ಲೈ, ರೈಟ್ ಚಿಲ್ಡ್ರನ್? ಸೊ ದೇ ಹ್ಯಾವ್ ವೆಲ್ ಫಾರ್ಮ್ಡ್ ವಿಂಗ್ಸ್ ಆ್ಯಂಡ್ ಸ್ಟ್ರಾಂಗ್ ಫ್ಲೈಟ್ ಮಸಲ್ಸ್, ಫ್ಲೈಯಿಂಗ್ ಮಸಲ್ಸು ಸಹ ಇರುತ್ತೆ. Their tail helps them to change direction while flying. ಸೊ ನೋಡಿ ಅದಕ್ಕೊಂದು ಟೈಲು ಇದೆ, ಕಾಣಿಸ್ತದೆ ಪಿಕ್ಚರಲ್ಲಿ, ಟೈಲ್ ಬೋನ್ ಅಂತ ಇದೆ ಅಲ್ವಾ. ಅದೇನು ಮಾಡುತ್ತೆ ಅಂದರೆ ದೇ ಹೆಲ್ಪ್ ದೆಮ್ ಟು ಚೇಂಜ್ ದ ಡೈರೆಕ್ಷನ್ನ ಚೇಂಜ್ ಮಾಡಿ, ಇಲ್ಲಿ ಹೋಗಬೇಕಾ ಅಲ್ಲಿ ಹೋಗಬೇಕಾ, ಡೈರೆಕ್ಷನ್ಸ್ ಚೇಂಜ್ ಮಾಡ್ತೀವಲ್ಲ ನಾವು. ಇವಾಗ ನಾವು ಯಾವುದಾದ್ರು ಒಂದು ಸೈಕಲಲ್ಲಿ ಹೋಗ್ತಾ ಇರುವಾಗ ಈ ಕಡೆ ಹೋಗ್ಬೇಕು, ಲೆಫ್ಟ್ ಸೈಡ್ ಹೋಗ್ಬೇಕಂದ್ರೆ ಡೈರೆಕ್ಷನ್ ಚೇಂಜ್ ಮಾಡ್ತೀವಿ ಅಲ್ವಾ. ಸೊ ಅದೇ ಥರ ಡೈರೆಕ್ಷನ್ಸ್ನ ಚೇಂಜ್ ಮಾಡೋದಕ್ಕೆ ಟೇಲ್ ಹೆಲ್ಪ್ ಮಾಡುತ್ತೆ ವೆನ್ ದೇ ಫ್ಲೈ. ಇಟ್ ಆ್ಯಕ್ಟ್ ಹ್ಯಾಸ್ ಸ್ಟಿಯರಿಂಗ್ ವೀಲ್. ನೋಡಿ ಅದೇ ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂದರೆ ಸ್ಟಿಯರಿಂಗ್ ವೀಲ್ ಥರ ಆ್ಯಕ್ಟ್ ಮಾಡುತ್ತೆ. ಕಾರಲ್ಲಿ ವೀಲ್ಸ್ ಇರುತ್ತೆ, ಸ್ಟಿಯರಿಂಗ್ ವೀಲ್ಸ್ ಇರುತ್ತೆ, ನೋಡಿದ್ದೀರಲ್ವ. ಏನು ಮತ್ತು ಲೆಫ್ಟಿಗೆ ಹೋಗ್ಬೇಕಂದ್ರೆ ಲೆಫ್ಟ್ ಟರ್ನ್, ಬ್ಯಾಕ್ ಸೈಡ್ ಮಾಡಬೇಕಂದ್ರೆ ಬ್ಯಾಕ್ ಟರ್ನ್ ಮಾಡೋದಕ್ಕೆ ವೀಲ್ಸ್ ಇರುತ್ತಲ್ವ, ಆ ಥರ ಒಂದು ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಅ ಬ್ರೇಕ್ ಆ್ಯಂಡ್ ಹೆಲ್ಪ್ಸ್ ದ ಬರ್ಡ್ ಟು ಬ್ಯಾಲೆನ್ಸ್. ಬರ್ಡ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ಲಸ್ ಎಲ್ಲಾದರೂ ಸ್ಟಾಪ್ ಮಾಡಬೇಕಂದ್ರೆ ಬ್ರೇಕ್ ಕೊಡೋದಕ್ಕೂ ಸಹ ಅದು ಯೂಸ್ ಆಗುತ್ತೆ. ಯಾವುದು, ಟೇಲ್. ದೇ ಆಲ್ಸೋ ಹ್ಯಾವ್ ಲೈಟ್ ವೆಯ್ಟ್ ಬೀಕ್ಸ್ ಇರುತ್ತೆ ಅದಕ್ಕೆ. ನೋಡಿದಿರಲ್ಲ, ಈಚ್ ಆ್ಯಂಡ್ ಎವ್ರಿ ಬರ್ಡ್ ಹ್ಯಾಸ್ ಅ ಬೀಕ್, ರೈಟ್ ಚಿಲ್ಡ್ರನ್? ವೆರೈಟೀಸ್ ಆಫ್ ಬೀಕ್ಸ್ ಇದೆ. ದೇ ಹ್ಯಾವ್ ಬೀಕ್ಸ್, ನಾಟ್ ದ ಹೆವಿ ಬಾನಿ ಜಾಸ್. ಇವಾಗ ಆ್ಯನಿಮಲ್ಸ್ಗೆ ಜಾಸ್ ಇರುತ್ತೆ ಅಲ್ವಾ, ಮೇಲೆ ಕೆಳಗಡೆ ಹಲ್ಲಿರುತ್ತೆ, ದೊಡ್ಡದಾಗಿ ಹಲ್ಲಿರುತ್ತೆ, ಜಾಸ್ ಇರುತ್ತೆ. ಇಟ್ ಮೂವ್ಸ್ ದ ಮೌತ್ ಅಪ್ ಆ್ಯಂಡ್ ಡೌನ್. ಬಟ್ ಬರ್ಡ್ಸ್ಗೆ ಜಾಸ್ ಆ ಥರದ್ದೆಲ್ಲ ಇರಲ್ಲ, ಅದಕ್ಕೇನಿರುತ್ತೆ, ಬೀಕ್ಸ್ ಇರುತ್ತೆ. ನೆಕ್ಸ್ಟ್ ಚಿಲ್ಡ್ರನ್, wings. The size and shape of the bird wings depends on the type of flying it does. So the shape and size of the bird ಯಾವ್ದು ಮೇಲೆ ಡಿಪೆಂಡ್ ಆಗುತ್ತೆ, ಅದು ಯಾವ ಥರ ಫ್ಲೈ ಮಾಡುತ್ತೆ, ಟೈಪ್ ಆಫ್ ಫ್ಲೈಯಿಂಗ್ ಇಟ್ ಡಸ್. ನೆಕ್ಸ್ಟ್ ಒನ್ ನೋಡಿ, ಅದರಲ್ಲಿ ವಾರ್ಡರ್ಸ್ ಲೈಕ್ ಎಗ್ರೆಟ್ಸ್ ಆ್ಯಂಡ್ ಹೆರಾನ್ಸ್ ಹ್ಯಾವ್ ಲಾಂಗ್ ವಿಂಗ್ಸ್ ದಟ್ ಆರ್ ಪಾಯಿಂಟೆಡ್ ಬ್ಯಾಕ್ವರ್ಡ್ಸ್. ಸೊ ವಾರ್ಡರ್ಸ್ ಲೈಕ್ ಎಗ್ರೆಟ್ಸ್ ಆ್ಯಂಡ್ ಹೆರಾನ್ಸ್, ಇಟ್ಸ್ ಅ ಟೈಪ್ ಆಫ್ ಬರ್ಡ್ಸ್. ಓಕೆ, ಹೆರಾನ್ಸ್ ಕಾಣಿಸೋದಲ್ಲ ಪಿಕ್ಚರಲ್ಲಿ, ಅದಕ್ಕೆ ಲಾಂಗ್ ವಿಂಗ್ಸ್ ಇರುತ್ತೆ ದ್ಯಾಟ್ ಆರ್ ಪಾಯಿಂಟೆಡ್ ಬ್ಯಾಕ್ವರ್ಡ್ಸ್. ಈ ವಾರ್ಡರ್ಸ್ ಯಾವುದು ಅಂತಂದರೆ ನೀರಲ್ಲಿ ಹೋಗೋ ಬರ್ಡ್ಸ್, ಯು ಕ್ಯಾನ್ ಸೇ ಲಾಂಗ್ ಲೆಗ್ಡ್ ಇರುತ್ತೆ.
ಲಾಂಗ್ ಲೆಗ್ ಇರುತ್ತೆ, ಅದನ್ನು ವಾಟರ್ ಬರ್ಡ್ಸ್ ಅಂತಲೂ ಕರಿಬೋದು. ಕಾಲು ತುಂಬ ಉದ್ದ ಇರುತ್ತೆ ಅದಕ್ಕೆ ವಾಡರ್ಸ್ಗೆ. ದಿಸ್ ಗಿವ್ಸ್ ದೆಮ್ ಸ್ಪೀಡ್ ಆ್ಯಂಡ್ ಹೆಲ್ಪ್ಸ್ ದೆಮ್ ಟು ಗ್ಲೈಡ್. ಸೊ ಈ ವಾಡರ್ಸ್ಗೆ ಏನಾಗಿರುತ್ತೆ ಅಂದರೆ ಪಾಯಿಂಟೆಡ್ ಲಾಂಗ್ ವಿಂಗ್ಸ್ ಇರುತ್ತೆ ಮತ್ತು ಪಾಯಿಂಟೆಡ್ ಬ್ಯಾಕ್ವರ್ಡ್ಸ್ ಇರೋದ್ರಿಂದ ಏನಾಗುತ್ತೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆ ಹೆಲ್ಪ್ ಮಾಡುತ್ತೆ? ಸ್ಪೀಡ್ನ ಓಡುವಾಗ ಫ್ಲೈ ಮಾಡುವಾಗ ಸ್ಪೀಡ್ನ ಡೆವಲಪ್ ಮಾಡುತ್ತೆ. ಆ್ಯಂಡ್ ಹೆಲ್ಪ್ಸ್ ಟು ಗ್ಲೈಡ್. ಗ್ಲೈಡ್ ಅಂದರೆ ಸ್ಮೂತಾಗಿ ಮೂವ್ ಆಗೋದು. ಗ್ಲೈಡ್ ಅಂದರೆ ಏನು ಕರಿತೀವಿ? ಸ್ಮೂತ್. ಮೂವ್ ವಿತ್ ದ ಸ್ಮೂತ್. ಮೆಲ್ಲಗೆ ಹೋಗು, ಅದನ್ನು ಏನಂತ ಕರಿತೀವಿ? ಗ್ಲೈಡ್ ಅಂತ. ನೆಕ್ಸ್ಟ್ ಒನ್, ಸೋರಿಂಗ್ ಬರ್ಡ್ಸ್. Soaring birds like eagles and vultures have broad, long wings with large feathers. ನೋಡಿ ಪಿಕ್ಚರ್ ಕಾಣಿಸ್ತದೆ ಅಲ್ವಾ? ಸೋರಿಂಗ್ ಬರ್ಡ್ಸ್ ಅಂತಂದರೆ ತುಂಬ ಹಾಯಾಗಿ ಹಾರ್ತಾರಲ್ವ, ಅದನ್ನ ಸೋರಿಂಗ್ ಬರ್ಡ್ಸ್. ಸೋರಿಂಗ್ ಅಂತಂದರೆ ಟು ಮೂವ್ ವೆರಿ ಹೈ ಅಪ್ ಇನ್ ದ ಏರ್, ದ ಸ್ಕೈ. ಸೊ ಈಗಲ್ ಮತ್ತು ವಲ್ಚರ್ಸ್, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಈಗಲ್ಸ್ ಮತ್ತು ವಲ್ಚರ್ಸ್. ದೇ ಹ್ಯಾವ್ ಬ್ರಾಡ್ ಲಾಂಗ್ ವಿಂಗ್ಸ್. ತುಂಬ ಲಾಂಗ್ ವಿಂಗ್ಸ್ ಇರುತ್ತೆ, ಬ್ರಾಡ್ ಆಗಿರುತ್ತೆ. ಬ್ರಾಡ್ ಅಂದರೆ ಅಗಲ ಇರುತ್ತೆ. ವಿತ್ ಲಾರ್ಜ್ ಫೆದರ್ಸು ಸಹ ಜಾಸ್ತಿ ಇರುತ್ತೆ ಅದಕ್ಕೆ. ದಿಸ್ ಗಿವ್ಸ್ ದೆಮ್ ಕಂಟ್ರೋಲ್ ಹ್ಯಾಸ್ ದೆ ಸೋರ್ ಹೈ ಅಬೌವ್ ದ ಗ್ರೌಂಡ್. ಸೊ ಈ ಲಾಂಗ್ ವಿಂಗ್ಸ್ ಇರುತ್ತಲ್ವ, ಅದೇನು ಮಾಡುತ್ತೆ ಅಂದರೆ ಕಂಟ್ರೋಲ್ ಮಾಡುತ್ತೆ. ಬಿಕಾಸ್ ದೆ ಮೂವ್ ಹೈ ಅಪ್ ಇನ್ ದ ಏರ್, ಅಪ್ ಇನ್ ದ ಸ್ಕೈ ಅಲ್ವಾ. ಸೋರ್ ಅಂದರೆ ಟು ಫ್ಲೈ ವೆರಿ ಹೈ, ಟು ರೈಸ್ ವೆರಿ ಹೈ ಅಪ್ ಇನ್ ಟು ದ ಏರ್. ಗಗನಕ್ಕೆ ಹೋಗು, ಗಗನಕ್ಕೆ ಹಾರಾಡು ಅಂತೀವಲ್ಲ, ಆ ಥರ. ದಿಸ್ ಗಿವ್ಸ್ ದೆಮ್ ಕಂಟ್ರೋಲ್ ಹ್ಯಾಸ್ ದಿ ಸೋರ್ ಹೈ ಅಬೌವ್ ದ ಗ್ರೌಂಡ್. ಅಬೌವ್ ದ ಗ್ರೌಂಡ್ ಹೈ ಆಗಿ ಹೋಗುತ್ತಲ್ವ, ಅದಕ್ಕೆ ಹೆಲ್ಪ್ ಮಾಡುತ್ತೆ ಅವ್ರ ಫೆದರ್ಸು. ದೆನ್ ನೆಕ್ಸ್ಟ್, ಮೋಸ್ಟ್ ಸೀ ಬರ್ಡ್ಸ್ ಹ್ಯಾವ್ ಲಾಂಗ್, ಥಿನ್ ಆ್ಯಂಡ್ ನ್ಯಾರೋ ವಿಂಗ್ಸ್. ಸೀ ಬರ್ಡ್ಸ್ ನೋಡಿ, ಎಲ್ಲ ವೆರೈಟೀಸ್ ಆಫ್ ಬರ್ಡ್ಸ್ ಇರ್ತಾರಲ್ಲ, ಅವ್ರಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಂಗ್ಸ್ ಇರುತ್ತೆ. ಈ ಸೀ ಬರ್ಡ್ಸ್ಗೆ ಹೇಗಿರುತ್ತೆ ಅಂತಂದರೆ ಲಾಂಗ್ ಆಗಿರುತ್ತೆ, ಥಿನ್ ಆ್ಯಂಡ್ ನ್ಯಾರೋ ವಿಂಗ್ಸ್ ಇರುತ್ತೆ. ಫಾರ್ ಗ್ಲೈಡಿಂಗ್ ಓವರ್ ದ ಸೀದಲ್ಲಿ ಅದು ಮೂವ್ ಆಗಬೇಕಲ್ಲ ಸ್ಮೂತಾಗಿ. ಸೊ ಅದಕ್ಕೆ ಅದು ವಿಂಗ್ಸ್ ಹೇಗಿರುತ್ತೆ ಅಂದರೆ ಲಾಂಗ್, ಥಿನ್ ಆ್ಯಂಡ್ ನ್ಯಾರೋ. ಸ್ಮಾಲ್ ಬರ್ಡ್ಸ್ ಹ್ಯಾವ್ ಟು ಬೀಟ್ ದಿಯರ್ ವಿಂಗ್ಸ್ ಆಲ್ಮೋಸ್ಟ್ ಆಲ್ ದ ಟೈಮ್. ಸೊ ದೇ ಹ್ಯಾವ್ ಸ್ಮಾಲ್ ಆ್ಯಂಡ್ ಲೈಟ್ ವಿಂಗ್ಸ್. ನೋಡಿ, ಸ್ಮಾಲ್ ಲ್ಯಾಂಡ್ ಬರ್ಡ್ಸ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಸ್ಪ್ಯಾರೋ ಕಾಣಿಸ್ತದಲ್ಲ ಪಿಕ್ಚರಲ್ಲಿ, ಅದು ಏನಾಗುತ್ತೆ ಅಂದರೆ ಜಾಸ್ತಿ ಬೀಟ್ ಮಾಡುತ್ತೆ ವಿಂಗ್ಸ್ನ. ಆಲ್ಮೋಸ್ಟ್ ದೇ ಗೋ ಆನ್ ಬೀಟಿಂಗ್ ದ ವಿಂಗ್ಸ್. ಸೊ ದೇ ಹ್ಯಾವ್ ಸ್ಮಾಲ್ ಆ್ಯಂಡ್ ಲೈಟ್ ವಿಂಗ್ಸ್. ಚಿಕ್ಕದಾಗಿ ವಿಂಗ್ಸ್ ಮತ್ತು ತುಂಬ ಲೈಟ್ ಆಗಿರುತ್ತೆ, ವೆಯ್ಟ್ ಆಗಿರಲ್ಲ. ಯಾಕಂದರೆ ಅದು ಬರ್ಡ್ಸು ಸ್ಮಾಲ್ ಆಗಿರುತ್ತಲ್ವ, ಸೊ ಅದಕ್ಕೆ. ದ ಟೈನಿಯರ್ ದ ಬರ್ಡ್, ದ ಸ್ಮಾಲರ್ ಆ್ಯಂಡ್ ಲೈಟರ್ ಇಟ್ಸ್ ವಿಂಗ್ಸ್. ಬರ್ಡ್ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಚಿಕ್ಕದಾಗಿ ಮತ್ತು ಲೈಟಾಗಿ ಅದ್ರ ವಿಂಗ್ಸ್ ಇರುತ್ತೆ. ಬರ್ಡ್ ತುಂಬ ದೊಡ್ಡದಾಗಿದೆ ಅಂದರೆ ವಿಂಗ್ಸು ದೊಡ್ಡದಾಗಿರುತ್ತೆ, ಸ್ವಲ್ಪ ಹೆವಿಯಾಗಿರುತ್ತೆ, ಅದಕ್ಕಿಂತ ಸ್ವಲ್ಪ ಹೆವಿಯಾಗಿರುತ್ತೆ, ಜಾಸ್ತಿ ಫೆದರ್ಸ್ ಇರುತ್ತೆ. ಸೊ ದ ಟೈನಿಯರ್ ದ ಬರ್ಡ್, ಎಷ್ಟು ಚಿಕ್ಕದಾಗಿ ಬರ್ಡ್ ಇರುತ್ತೋ ಅಷ್ಟು ಚಿಕ್ಕದಾಗಿ ಮತ್ತು ಲೈಟಾಗಿ ಅದ್ರದ್ದು ವಿಂಗ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಸ್ಪ್ಯಾರೋ. ಬರ್ಡ್ಸ್ evolved from reptiles about years ago. So the birds evolved from reptiles about years ago. Reptiles are the group of animals like snakes, example. Their feathers developed from the scales that reptiles had. Reptilesಗೆ feathers, scales ಇತ್ತಲ್ವ, ಅದನ್ನು feathers ಆಗಿ ಡೆವಲಪ್ ಆಯಿತು. Then wings evolved from the front legs. ನೋಡಿ, in the picture you can see that the wings came from the front leg. So those reptiles had 4 legs. The first front legs, they evolved ಅಂತಂದ್ರು ಡೆವಲಪ್, ಚೇಂಜ್ ಆಯಿತು ಫ್ರಮ್ ದ ಫ್ರಂಟ್ ಲೆಗ್ಸ್ ಏನಂತ ಚೇಂಜ್ ಆಯಿತು? ವಿಂಗ್ಸ್ ಥರ ಚೇಂಜ್ ಆಯಿತು. ದ ಫಸ್ಟ್ ಬರ್ಡ್ ವಾಸ್ ಆರ್ಕಿಯೋಪೆಟ್ರೆಕ್ಸ್. This was the first bird. It was ಎ ಬಿಗ್ ಹ್ಯಾಸ್ ಗುಲ್. ಸೊ ಹೇಗಿತ್ತು ಅಂತಂದರೆ ತುಂಬ ದೊಡ್ಡದಾಗಿತ್ತು. ಲಾಂಗ್ ವಿಂಗ್ಡ್ ಸೀ ಬರ್ಡ್ ಇರುತ್ತಲ್ವ, ಅದನ್ನು ಗುಲ್ ಅಂತ ಕರಿತೀವಿ. ಸೊ ಆ ಥರ ಇತ್ತು. ನೋಡಿದ್ರೆ ಪಿಕ್ಚರಲ್ಲಿ ಕಾಣಿಸೋಲ್ಲ ಎಷ್ಟು ದೊಡ್ಡದಾಗಿದೆ, ಅದು ಒಂಥರ ಆ್ಯನಿಮಲ್ ಥರ ಇದೆ ಅಲ್ವಾ. ಆ್ಯಂಡ್ ಹ್ಯಾಡ್ ಟೀತ್ ಆಫ್ ದ ಲಿಸಾರ್ಡ್. ಟೀತ್ ಹೇಗಿತ್ತು? ಇರುತ್ತಲ್ವ, ಆ ಥರ ಟೀತ್ ಇತ್ತು. ಇಟ್ ಕುಡ್ ನಾಟ್ ಫ್ಲೈ ವೆಲ್. ಅದಕ್ಕೆ ಫ್ಲೈ ಮಾಡೋಕ್ಕೆ ಆ ಟೈಮಲ್ಲಿ ಬರ್ತಾ ಇರಲಿಲ್ಲ. ಆ್ಯಂಡ್ ಯೂಸ್ ಟು ಕ್ಲೈಮ್ ಟ್ರೀಸ್. They won't fly. They used to climb the trees and glide from there. ಟ್ರೀಸ್ ಮೇಲೆ ಹತ್ತೋದು ಮತ್ತು ಸ್ಮೂತಾಗಿ ಹಾಗೆ ಮೂವ್ ಆಗ್ತಾ ಕೆಳಗಡೆ ಬಂದುಬಿಡೋದು. ಸೊ ಆ ಥರ ಮಾಡ್ತಾಯಿದ್ರು. ಓವರ್ ಇಯರ್ಸ್ ದೀಸ್ ಬರ್ಡ್ಸ್ ಲಾಸ್ಟ್ ದಿಯರ್ ಟೀತ್. ಸೊ ಹ್ಯಾಸ್ ದ ಇಯರ್ಸ್ ವೆಂಟ್ ಆಫ್, ವಾಟ್ ಹ್ಯಾಪೆಂಡ್? ದ ಬರ್ಡ್ಸ್ ಲಾಸ್ಟ್ ದಿಯರ್ ಟೀತ್ and developed it has a proper feathers and wings.
ಆ್ಯಂಡ್ ಟೀತ್ ಹೊರ್ಟೋಯ್ತು, ಆಮೇಲೆ ಬೀಕ್ ಥರ ಬಂದುಬಿಡ್ತು, ಆ್ಯಂಡ್ ದೇ ಡೆವಲಪ್ಡ್ ಪ್ರಾಪರ್ ಫೆದರ್ಸ್ ಆಲ್ಸೋ ಡೆವಲಪ್ಡ್ ಆ್ಯಂಡ್ ವಿಂಗ್ಸ್ ಆಲ್ಸೋ ಕೇಮ್ ಟು ದೆಮ್. Next one, feathers. Feathers are very important. As I told you that some birds have little feathers, some birds have more feathers that helps them to fly. So here, wings and feathers are the two most obvious features of birds. So these are the two most obvious features. Wings ಮತ್ತೆ ಏನು, feathers, right? Obvious is nothing but clear. It is very important. A bird has hundreds of feathers over its body. ಜಾಸ್ತಿ ಫೆದರ್ಸ್ ಇರುತ್ತೆ ಅದ್ರ ಬಾಡಿ ಮೇಲೆ. ನೋಡಿದಿರಲ್ವಾ ಬರ್ಡ್ಸ್ ಅಂದ್ರೇ ಫೆದರ್ಸ್, ರೈಟ್? There are three kinds of feathers, children. Okay, now let us come to learn about the kinds of feathers. The first one is down feathers. This down feathers, what they do, they keep the bird warm ಆಗಿ ಇಟ್ಕೊಳ್ತೆ ಕೆಳಗಡೆ ಇರೋ feathers. That are type of feathers. The next one is the body feathers. The body feathers give the bird a streamlined shape. ಅಂದರೆ ಒಂದು ಶೇಪ್ ಕೊಡುತ್ತೆ. ಯಾಕೆಂದರೆ ಅದು ಈಸಿಯಾಗಿ ಹಾರು ಹೋಗ್ಬೋದು ಅಲ್ವಾ. ಇವಾಗ ಏರೋಪ್ಲೇನ್ ನೋಡಿದಲ್ಲ ಯಾವ ಥರ ಶೇಪ್ ಇರುತ್ತೆ. ಸೊ ಇಟ್ ಮೇಕ್ ದಟ್ ದ ಶೇಪ್ ಆಫ್ ದ ಏರೋಪ್ಲೇನ್ ವಾಟ್ ಇಟ್ ಈಸಿಲಿ ಫ್ಲೈ ಇನ್ ದ ಸ್ಕೈ. ಸೊ ಅದೇ ಬಸ್ಸೋ ಕಾರೋ ಸ್ಕೈ ಮೇಲೆ ಫ್ಲೈ ಆಗುತ್ತಾ? ಇಲ್ಲ ಅಲ್ವಾ. ಸೊ ಆ ಥರ ಒಂದು ಶೇಪ್ ಕೊಡುತ್ತೆ. ಯಾವುದು ಅಂತಂದರೆ ಬಾಡಿ ಫೆದರ್ಸ್ ಗಿವ್ ಎ ಸ್ಟ್ರೀಮ್ ಲೈನ್ ಶೇಪ್. The flight feathers, which form most of the wings, help the birds to fly. Flight feathers, ಜಾಸ್ತಿ ಫ್ಲೈಟ್ ಫೆದರ್ಸೇ ಇರುತ್ತೆ ಅದರಲ್ಲಿ. ಸೊ ಅದೇನು ಮಾಡುತ್ತೆ ಅಂದರೆ ಇಟ್ ಹೆಲ್ಪ್ಸ್ ದ ಬರ್ಡ್ಸ್ ಟು ಫ್ಲೈ. ವಿಚ್ ಫೆದರ್ಸ್ ಹೆಲ್ಪ್ ದ ಬರ್ಡ್ಸ್ ಟು ಫ್ಲೈ, ಚಿಲ್ಡ್ರನ್? ಫ್ಲೈಟ್ ಫೆದರ್ಸ್. Birds also have tail feathers. I told you in the beginning, tails ಅಂತ. The birds have tail bone ಅಂತ ಅಲ್ವಾ, ಅಲ್ಲಿ tail feathers ಇರುತ್ತೆ, which they use for balancing, steering and braking. ಸೊ ಬ್ರೇಕ್ ಕೊಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಬಾಡಿನ, ಮತ್ತು ಸ್ಟಿಯರಿಂಗ್ ಅಂದರೆ ಟು ಮೂವ್ ಲೆಫ್ಟ್ ರೈಟ್ ಟಾಪ್ ಬಾಟಮ್ ಅಂತ ಮೂವ್ ಮಾಡೋದಕ್ಕೂ ಸಹ ಯೂಸ್ ಆಗುತ್ತೆ. ಯಾವ ಫೆದರ್ಸು? ಟೇಲ್ ಫೆದರ್ಸ್. ನೆಕ್ಸ್ಟ್ ಒನ್, ಬೀಕ್ಸ್. The size and shape of the bird's beak depend upon what it eats and where it finds its food. So beaks ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? The size and shape of the bird beak depends upon what it eats. ಏನು ತಿನ್ನುತ್ತಲ್ವಾ ಅದು ಮತ್ತು where it finds its food. ಆ ಫುಡ್ನ ಎಲ್ಲಿ ಹುಡ್ಕೊಂಡು ಹೋಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ beaks ಡಿಫ್ರೆಂಟ್ ಶೇಪ್ಸ್ ಇರುತ್ತೆ. Birds like kingfisher and heron have big, broad, long and pointed with jagged edges to grip the fish. ನೋಡಿ, ಕಿಂಗ್ಫಿಷರ್ ಮತ್ತು ಹೆರಾನ್ಸ್ ಏನಾಗಿದೆ ಅಂತಂದರೆ ಅವ್ರಿಗೆ ಬ್ರಾಡ್, ಲಾಂಗ್ ಮತ್ತು ಪಾಯಿಂಟೆಡ್ ಜಾಕ್ಡ್ ಎಡ್ಜಸ್ ಟು ಗ್ರಿಪ್ ದ ಫಿಶಸ್ ತಿನ್ನೋದಕ್ಕೆ. ಓಕೆ, ನೋಡಿ ಪಿಕ್ಚರ್ ಕಾಣಿಸೋಲ್ಲ, ಅದು ಬಿಕ್ ಎಷ್ಟು ಉದ್ದ ಇದೆ. ದ್ಯಾಟ್ ಮೇಕ್ಸ್ ದೆಮ್ ಈಸಿಲಿ ಟು ಗ್ರಿಪ್ ದ ಫಿಶ್ನ ಈಸಿಯಾಗಿ ಇಟ್ಕೊಳ್ಳೋದಕ್ಕೆ. ಬರ್ಡ್ಸ್ ಲೈಕ್ ಪ್ಯಾರೆಟ್ ಆ್ಯಂಡ್ ಮೆಕಾವ್ ಈಟ್ ಫ್ರೂಟ್ಸ್, ಚಿಲ್ಲೀಸ್ ಆ್ಯಂಡ್ ನಟ್ಸ್. ಸೊ ದೇ ಆರ್ ಬೀಕ್ ಶಾರ್ಟ್. ನೋಡಿ, ಪ್ಯಾರೆಟು ಮತ್ತು ಮ್ಯಾಕಾವ್ದು ದೇ ಈಟ್ ಫ್ರೂಟ್ಸು, ಚಿಲ್ಲೀಸ್ ಆ್ಯಂಡ್ ನಟ್ಸ್ ಅಲ್ವಾ. ಸೊ ಅದಕ್ಕೆ ಅದು ಬೀಕ್ ತುಂಬ ಚಿಕ್ಕದಾಗಿ ಶಾರ್ಟ್ ಆಗಿರುತ್ತೆ, ಹಾರ್ಡಾಗಿರುತ್ತೆ ಆ್ಯಂಡ್ ಕರ್ವ್ಡ್ ಅಂದರೆ ಸ್ವಲ್ಪ ಮೂವ್ ಆಗಿರುತ್ತೆ. ನೋಡಿ, ಪ್ಯಾರೆಟ್ದು ಬೀಕ್ ನೋಡಿದರೆ ಸ್ವಲ್ಪ ಮುಂದ್ಗಡೆ ಕೆಳಗಡೆ ಟರ್ನ್ ಆಗಿರುತ್ತೆ ಅಲ್ವಾ, ಅದನ್ನ ಕರ್ವ್ಡ್ ಅಂತ ಕರಿತೀವಿ. ಸೊ ದೇ ಕ್ಯಾನ್ ಬೈಟ್ ಇನ್ ಟು ಹಾರ್ಡ್ ಫ್ರೂಟ್ಸ್ ಆ್ಯಂಡ್ ಕ್ರ್ಯಾಕ್ ನಟ್ಸ್. ಗೊತ್ತಿದೆ ಅಲ್ವಾ ನಿಮಗೆ, ನಟ್ಸ್ ಜಾಸ್ತಿ ತಿನ್ನುತ್ತೆ, ಫ್ರೂಟ್ಸ್ ತಿನ್ನುತ್ತೆ ಅಲ್ವಾ ಪ್ಯಾರೆಟ್ಸ್ ಜಾಸ್ತಿ. ಸೊ ಆ ಥರ ಒಂದು ಬೀಕ್ ಇರುತ್ತೆ ಅವ್ರಿಗೆ. ದೆನ್ ಕ್ರೋಸ್. Crow is a scavenger. Scavenger ಏನು ಗೊತ್ತಿದೆ ಅಲ್ವಾ ನಿಮಗೆ ಚಿಲ್ಡ್ರನ್? ಇನ್ ದ ಲಾಸ್ಟ್ ಲೆಸನ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಕಾರ್ನಿವರಸ್, ಓಮ್ನಿವರಸ್, ಹರ್ಬಿವರಸ್, ಸ್ಕ್ಯಾವೆಂಜರ್ಸ್ ಅಂತ ಕಲ್ತಿದ್ದೀರಲ್ವಾ. ಸ್ಕ್ಯಾವೆಂಜರ್ಸ್ ಆರ್ ದ ಟೈಪ್ ಆಫ್ ಆ್ಯನಿಮಲ್ಸ್ ವಿಚ್ ಈಟ್ ದ ಡೆಡ್ ರಾಟನ್ ಆ್ಯನಿಮಲ್ಸ್. ಓಕೆ, ಯಾವುದಾದೊಂದು ಕಾರ್ನಿವರ್ ಸತ್ತೋಗಿದೆ ಅಂತಂದರೆ, ಕಾರ್ನಿವರ್ ಅಂದರೆ ಟೈಗರ್ ಲಯನ್ ಸತ್ತೋಗಿದೆ ಅಂತಂದರೆ ಅದ್ರ ಫ್ಲೆಶ್ನ ತಿನ್ನುತ್ತೆ. ದೋಸ್ ಆ್ಯನಿಮಲ್ಸ್ ಆರ್ ಕಾಲ್ಡ್ ಆಸ್ ಸ್ಕ್ಯಾವೆಂಜರ್ಸ್ ಅಂತ. ಕ್ರೋ ಈಸ್ ಅ ಸ್ಕ್ಯಾವೆಂಜರ್. ಸೊ ಇಟ್ ಹ್ಯಾಸ್ ಮಲ್ಟಿಪರ್ಪಸ್ ಬೀಕ್, ಅಂದರೆ ಅದು ಏನು ಬೇಕಂತ ತಿನ್ಬೋದು ಆ ಥರ ಒಂದು ಬೀಕ್ ಇದೆ. ವಿಚ್ ಅಲೌಸ್ ಟು ಈಟ್ ಫ್ರೂಟ್ಸ್ ತಿನ್ನುತ್ತೆ, ಸೀಡ್ಸ್ ತಿನ್ನುತ್ತೆ, ಫ್ಲೆಶು ತಿನ್ನುತ್ತೆ, ಫಿಶ್ ಆಲ್ಸೋ ಆ್ಯಂಡ್ ಡೆಡ್ ಆ್ಯನಿಮಲ್ಸ್ದು ಫ್ಲೆಶಸ್ ಎಲ್ಲ ಇರುತ್ತಲ್ವ ಅದನ್ನು ತಿನ್ನುತ್ತೆ. ಸೊ ಅದಕ್ಕೆ ಅದು ಬೀಕ್ನ ಮಲ್ಟಿಪರ್ಪಸ್ ಬೀಕ್ ಅಂತ ಕರಿತೀವಿ. ದೆನ್ ಬರ್ಡ್ಸ್ ಲೈಕ್ ಸ್ಪ್ಯಾರೋ, ಪಿಜನ್ ಈಟ್ ಗ್ರೀನ್ಸ್ ಆ್ಯಂಡ್ ಸೀಡ್ಸ್. ಅದೇ ಬರ್ಡ್ಸ್ ಲೈಕ್ ಸ್ಪ್ಯಾರೋ, ಪಿಜನು ಮತ್ತು ಏನು ತಿನ್ನುತ್ತೆ ಅದು ಗ್ರೈನ್ಸು ಆ್ಯಂಡ್ ಸೀಡ್ಸ್. ಸೊ ಅದಕ್ಕೆ ಅದು ಬೀಕ್ಸ್ ಹೇಗಿರುತ್ತೆ ಅಂದರೆ ದೇ ಹ್ಯಾವ್ ಶಾರ್ಟ್, ಹಾರ್ಡ್ ಆ್ಯಂಡ್ ಪಾಯಿಂಟೆಡ್ ಬೀಕ್. ಅದು ನೋಡಿ ಚಿಕ್ಕದಾಗಿರುತ್ತೆ, ತುಂಬ ಲಾಂಗು ಇಲ್ಲ, ಕಾಣಿಸೋದಲ್ಲ ನಿಮಗೆ, ತುಂಬ ಲಾಂಗು ಇರಲ್ಲ. ಆ್ಯಂಡ್ ಪಾಯಿಂಟೆಡ್ ಬೀಕ್ ಫಾರ್ ಕ್ರಷಿಂಗ್ ದಿಯರ್
ಫುಡ್ನ ಕ್ರಷ್ ಮಾಡೋದಕ್ಕೆ. ನೆಕ್ಸ್ಟ್, ಬರ್ಡ್ಸ್ ಲೈಕ್ ಹಾಕ್, eagle, owl eat flesh. So these birds, what they do, they eat flesh. So ಅದಕ್ಕೆ their beaks is strong, hooked and pointed to tear the flesh. ಅದು ಬೀಕ್ ಹೇಗಿರುತ್ತೆ ಅಂತಂದರೆ ನೋಡಿ, ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹುಕ್ ಟೈಪ್. ಹುಕ್ ಅಂದರೆ ಗೊತ್ತಿಲ್ವ ನಿಮಗೆ, ಕೊಕ್ಕಿ ಥರ ಇರುತ್ತೆ ಆ್ಯಂಡ್ ಪಾಯಿಂಟೆಡ್ ಆಗೂ ಇರುತ್ತೆ ಟು ಟೇರ್ ದ ಫ್ಲೆಶ್ ಆಫ್ ದ ಆ್ಯನಿಮಲ್ಸ್. ದೆನ್ ಬರ್ಡ್ಸ್ ಲೈಕ್ ಫ್ಲೆಮಿಂಗೋ ಆ್ಯಂಡ್ ಡಕ್ಸ್ eat worms and insects that live in the edges of ponds and water bodies. ಸೊ ನೋಡಿ, ಬರ್ಡ್ಸ್ ಲೈಕ್ ಡಕ್ಸ್ ಮತ್ತು ಫ್ಲೆಮಿಂಗೋ ಅದೇನು ಮಾಡುತ್ತೆ ಅಂತಂದರೆ, ದೇ ಈಟ್ ವರ್ಮ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ ದಟ್ ಲೀವ್ ಇನ್ ದ ಎಡ್ಜಸ್ ಆಫ್ ದ ಪಾಂಡ್ಸ್ ಆ್ಯಂಡ್ ವಾಟರ್ ಬಾಡೀಸ್. ದಿಯರ್ ಬೀಕ್ಸ್ ಆರ್ ಬ್ರಾಡ್ ಆ್ಯಂಡ್ ಫ್ಲ್ಯಾಟ್. ಅವ್ರ ಬೀಕ್ಸ್ ನೋಡಿ ಕಾಣಿಸ್ತದಲ್ವ, ತುಂಬ ಫ್ಲ್ಯಾಟ್ ಆಗಿರುತ್ತೆ, ಬ್ರಾಡ್ ಅಂದರೆ ಅಗಲ ಇರುತ್ತೆ, ವಿತ್ ಸ್ಟೇನರ್ಸ್ ಆನ್ ಬೋತ್ ಸೈಡ್ಸ್. ಸ್ಟೇನ್ ಅಂದರೆ ಆಚೆ ಹೋಗೋ ಥರ ಒಂದು ಸ್ಪೇಸ್. ಓಕೆ, ಸೊ ವಾಟರ್ ಆ್ಯಂಡ್ ಮಡ್ ಕ್ಯಾನ್ ಗೋ ಔಟ್ ಥ್ರೂ ದಿಸ್ ಹೋಲ್ಸ್ ಥರ ಇರುತ್ತೆ. ಅದೇನಾಗುತ್ತೆ, ವಾಟರ್ ಮತ್ತು ಮಡ್, ಯಾಕೆಂದರೆ ವಾಟರಿಂದ, ನೀರಿಂದ ಎಜ್ಜಿಂದ ತೊಗೊಳುತ್ತಲ್ವ ಇನ್ಸೆಕ್ಟ್ಸು, ವಿತ್ ಮಡ್ ಬಂದುಬಿಡುತ್ತೆ. ಆ ಮಡ್ಡು ಮತ್ತು ವಾಟರ್ ಏನಾಗುತ್ತೆ, ಆ ಸ್ಟ್ರೈನರ್ಸಿಂದ ಆಚೆ ಬಂದುಬಿಡುತ್ತೆ. ಓಕೆ, ಲಿವಿಂಗ್ ದ ಫುಡ್ ಇನ್ ದ ಮೌತ್. ಫುಡ್ ಮಾತ್ರ ಮೌತಲ್ಲಿರುತ್ತೆ, ಅಂದರೆ ಫಿಶ್ ಏನು ಇಟ್ಕೊಂಡಿರುತ್ತೆ ಅಥವಾ ವರ್ಮ್ಸ್ ಏನು ಇಟ್ಕೊಂಡಿರುತ್ತಲ್ವ ಅದು ಮಾತ್ರ ಬಾಯಲ್ಲಿರುತ್ತೆ. ರಿಮೈನಿಂಗ್ ಮಡ್ಡು ಮತ್ತು ವಾಟರ್ ಆ ಒಂದು ಹೋಲ್ಸ್ ಥರ, ಸ್ಟ್ರೈನರ್ಸ್ ಥರ ಇದೆ ಅಲ್ವ, ಅದರಿಂದ ಆಚೆ ಬಂದುಬಿಡುತ್ತೆ. That type of beaks it has, ducks and flamingo. Then next, woodpecker and whoopie. These birds, they eat the insects in the tree barks. ಟ್ರೀಸ್ ಇರುತ್ತಲ್ವ, ಇದು ಟ್ರಂಕ್ ಇರುತ್ತಲ್ವ, ಆ ಬಾಕ್ಸ್ ಒಳಗಡೆ ಇನ್ಸೆಕ್ಟ್ಸು ಇರುತ್ತೆ. ಆ ಇನ್ಸೆಕ್ಟ್ಸ್ನ ಏನು ಮಾಡುತ್ತೆ, ಇದನ್ನು ತಿನ್ನುತ್ತೆ. ಯಾವುದು, ವುಡ್ಪೆಕರ್ ಮತ್ತು ಉಪಿ. ಸೊ ದಿಯರ್ ಬೀಕ್ ಈಸ್ ವೆರಿ ಸ್ಟ್ರಾಂಗ್, ಹಾರ್ಡ್, ಹೆವಿ, ಶಾರ್ಪ್ ಆ್ಯಂಡ್ ಸ್ಟೇಟ್ ಟು ಪೆಕ್ ಅಟ್ ದ ವುಡ್ ಆ್ಯಂಡ್ ಪುಲ್ ಔಟ್ ದ ಇನ್ಸೆಕ್ಟ್ಸ್. ನೋಡಿ ಅಲ್ಲಿ ಪಿಕ್ಚರ್ ಕಾಣಿಸ್ತದೆ ಅಲ್ವಾ, ತುಂಬ ಸ್ಟ್ರಾಂಗ್ ಆಗಿ, ಹಾರ್ಡ್, ಶಾರ್ಪ್ ಆಗಿರುತ್ತೆ ಆ್ಯಂಡ್ ಸ್ಟ್ರೈಟ್. ತುಂಬ ನೋಡಿ ಸ್ಟ್ರೈಟ್ ಆಗಿರುತ್ತೆ, ನೋ ಕರ್ವ್ಡ್ ಲೈಕ್ ಅಥವಾ ಹೂಕ್ ಟೈಪ್ ಏನೂ ಇರಲ್ಲ, ಸ್ಟ್ರೈಟ್ ಆಗಿರುತ್ತೆ. ಟು ಪೆಕ್ ಅಟ್ ದ ವುಡ್, ನೋಡಿ ವುಡ್ ಮೇಲೆ ಕಾಣಿಸೋದಲ್ಲ, ವುಡ್ಡಲ್ಲಿ ಆ ಥರ ಪೆಕ್ ಮಾಡಿಬಿಟ್ಟು ಅದನ್ನು ಇನ್ಸೆಕ್ಟ್ಸ್ ಅದು ಒಳಗಡೆಯಿಂದ ತಗೊಳ್ಳುತ್ತೆ. ದ್ಯಾಟ್ ಈಸ್ ನಥಿಂಗ್ ಬಟ್ ದ ವುಡ್ಪೆಕರ್ ಆ್ಯಂಡ್ ವೂಪಿ. ದ ನೆಕ್ಸ್ಟ್ ಒನ್, ದ ಬರ್ಡ್ಸ್ ಲೈಕ್ ಸನ್ ಬರ್ಡ್ಸ್, ಹಮ್ಮಿಂಗ್ ಬರ್ಡ್ಸ್. ಈ ಹಮ್ಮಿಂಗ್ ಬರ್ಡ್ಸು, ಸನ್ ಬರ್ಡ್ಸು ಏನು ಮಾಡುತ್ತೆ ಅಂತಂದರೆ, ದಿ ಸಕ್ ದ ನೆಕ್ಟರ್ ಫ್ರಮ್ ದ ಫ್ಲವರ್ಸ್. ನೋಡಿ, ಫ್ಲವರ್ಸಿಂದ ನೆಕ್ಟರ್ನ ಅದು ಸಕ್ ಮಾಡುತ್ತೆ. ಸೊ ದೇ ಹ್ಯಾವ್ ಲಾಂಗ್, ಥಿನ್ ಆ್ಯಂಡ್ ಪಾಯಿಂಟೆಡ್ ಬಿಕ್ಸ್. ತುಂಬ ಲಾಂಗ್ ಆಗಿ, ಥಿನ್ ಆಗಿರುತ್ತೆ, ತುಂಬ ಬ್ರಾಡಾಗಿ ಆ ಥರ ಏನಿರಲ್ಲ, ಥಿನ್ ಆ್ಯಂಡ್ ಪಾಯಿಂಟೆಡ್ ಬೀಕ್ಸ್ ಇಟ್ ಹ್ಯಾಸ್. I hope children you have understood this lesson. So in this lesson you have learned about the group of animals which fly. They are like birds, bats and insects. And also you have learnt about the bird's whole body designed for the flight. Wings depend on the type of flying it does. And also you have learnt about evolution of birds from reptiles. Then we have learnt about feathers. There are 3 types of feathers, like down feathers which keep them warm, body feathers which gives them streamline shape, flight feathers for flying and tail feathers for balancing. And also you have learnt about the beaks. The shape and size of the bird's beak depend upon what it eats and where it finds its food. I hope children you have understood this part. Now here is an home assignment. Complete the home assignment and send to the group children. First one, only 3 groups of animals like dash, insects and dash have ability to fly. Only 3 groups of animals like birds, insects and bats have ability to fly. The dash feathers keep the bird warm. The dash feathers keep the bird warm. Down feathers. The dash feathers help the birds to fly. Flight feathers. Birds have strong flight muscles. So complete the home assignment children and send to the group. Thank you.